ಇವಾಗ ನಾನು ಹೆಲ್ದಿ ಫುಡ್ ಹೇಳ್ತೀನಿ. ಅದಕ್ಕೆ ನೀವು 10% ಅಲ್ಲಿ ನಮ್ಗೆ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟು ಅಂತ ಹೇಳ್ಬೇಕು. For business and personal promotions in Suman TV Kannada, please contact 9686376663. ಕ್ಯಾರೆಟ್ ಎಷ್ಟು ಇಂಪಾರ್ಟೆಂಟ್ 6 6, ಬೀಟ್ರೂಟ್, 6 ಬ್ರೋಕೊಲಿ 7 7. ಯಾಕೆ? ಬ್ರೊಕೊಲಿನಲ್ಲಿ ಫೈಬರ್ ಜಾಸ್ತಿ ಇರುತ್ತೆ, ಸೊ ಹಾಗಾಗಿ ಅದು ಯಾಕೆ ಅನ್ನೋದು ಹೇಳಿ. ಓಕೆ. ಕ್ಯಾಬೇಜ್. ಕ್ಯಾಬೇಜ್ ಆಲ್ಸೋ ಅಬೌಟ್ 7 ಗುಡ್ ಫೈಬರ್. ಓಕೆ. ಇನ್ನೊಂದು ಆಪಲ್. 6 ವೈ? ಆಪಲ್ ಈಸ್ ಅ ವೆರಿ ಓವರ್ ರೇಟೆಡ್ ಫ್ರೂಟ್ ನನ್ನ ಪ್ರಕಾರ. ಅದರಲ್ಲಿ ನಿಮಗೆ ಫೈಬರು ಸಹ ಏನು ತುಂಬ ಜಾಸ್ತಿ ಸಿಗೋದಿಲ್ಲ, ಅಥವಾ ವೈಟಮಿನ್ಸು ಸಹ ತುಂಬ ಜಾಸ್ತಿ ಏನು ಸಿಗೋದಿಲ್ಲ. ಸೊ 6 ಅಷ್ಟೊಂದು ಚೆನ್ನಾಗಿರುತ್ತೆ ಅಷ್ಟೇ. ಬನಾನಾ. 8 ಈಸಿ ಕಾರ್ಬೋಹೈಡ್ರೇಟ್ ಸೋರ್ಸ್, ಪೊಟ್ಯಾಷಿಯಮ್ ಚೆನ್ನಾಗಿರುತ್ತೆ. ಸೊ 6 ಪಪಾಯ. ಪಪಾಯ ಅಬೌಟ್ 9. ವೈ? It has good fiber in it, and it also has some amino profiles over there. ಓಕೆ. ಪೊಮೊಗ್ರೆನೇಟ್. Pomegranate 10. ನನಗೆ ಪರ್ಸನಲಿ pomegranate 10. It has very good vitamins. Vitamin profile ತುಂಬ ಚೆನ್ನಾಗಿದೆ, ಫೈಬರ್ ತುಂಬ ಚೆನ್ನಾಗಿದೆ ಅದರಲ್ಲಿ. And apart from that, it is also very low in calories. So it makes a very complete, well-rounded fruit. ಓಕೆ. ಸೀಬೆಕಾಯಿ. 10. ವೈ? Rich in vitamin C, high fiber. ಬ್ರೌನ್ ರೈಸ್. Brown rice, I think, as a carbohydrate source, 4. ಚಿಕನ್. 10. ಓಕೆ. Chicken 10. Sorry, 9. 9. ಸೊ ಹಂಗಾದ್ರೆ ನಾನ್ ವೆಜಿಟೇರಿಯನ್ ಅಂದ್ರೆ ಇವಾಗ ಆಲ್ಮೋಸ್ಟ್ ಸ್ವಲ್ಪ ಜನ ನಾನ್ ವೆಜ್ ತಿನ್ನೋದಿಲ್ಲ, ಅವರಿಗೆ ಬೆಟರ್ ಫಾರ್ ಯಾವ ಫುಡ್ ಅನ್ನ ಸಜೆಸ್ಟ್ ಮಾಡ್ತೀರಾ? ಪ್ರೋಟೀನ್ ಸೋರ್ಸ್ಗ ನಾನ್ ವೆಜ್ ತಿಂದಿರೋರಿಗೆ ಪ್ರೋಟೀನ್ ಸೋರ್ಸ್ ಎಗ್ ತಿನ್ನಂತವ್ರಾದ್ರೆ ಎಗ್ಸ್, ಇಲ್ಲ ಅಂತ ಅಂದ್ರೆ ನೀವು ಪನ್ನೀರ್ ತಿನ್ಬೋದು, ಟೋಫು, ದಾಲ್, ಮೊಸರು, ಗ್ರೀಕ್ ಯೋಗರ್ಟ್ ತಿನ್ಬೋದು. ಸೊ ದೀಸ್ ಸೋರ್ಸಸ್, ಸೋಯ್ ಚಂಕ್ಸ್ ತಿನ್ಬೋದು. ಸೊ ಇದನ್ನ, ಬಟ್ ಏನು ಅಂತಂದ್ರೆ ನೀವು ಯಾವುದೇ ಒಂದು ಸೋರ್ಸ್ನ ತಿನ್ಬೇಕಾದ್ರೆ ಒಂದಕ್ಕೆ ಸ್ಟಿಕ್ ಆನ್ ಆಗಬೇಡಿ, ಆದಷ್ಟು ಸ್ವಲ್ಪ ಚೇಂಜ್ ಮಾಡ್ತಾ ಇರಿ. ಸೊ ದಟ್ ನಿಮಗೆ ಪ್ರತಿಯೊಂದು ಫುಡ್ಡಲ್ಲೂ ಬೇರೆ ಬೇರೆ ಆದ ವೈಟಮಿನ್ ಪ್ರೊಫೈಲ್ಸ್ ಇರುತ್ತೆ. ಸೊ ದಟ್ ನೀವು ಚೇಂಜ್ ಮಾಡೋದ್ರಿಂದ ನಿಮಗೆ ವೆಲ್ ರೌಂಡೆಡ್ ಎಲ್ಲ ರಿಕ್ವೈರ್ಮೆಂಟು ಸಹ ಫುಲ್ಫಿಲ್ ಆಗುತ್ತೆ. ಓಕೆ. ಆಲ್ಮಂಡ್ಸ್. ಆಲ್ಮಂಡ್ಸ್ ಅಬೌಟ್ 7. ಮಟನ್ ನನಗೆ ಪರ್ಸ್ನಲಿ 9. ಅದು ಹೆವಿ ಫ್ಯಾಟ್ ಅಂತ ಹೇಳ್ತಾರೆ ಅಲ್ವಾ? ಸೊ ಫ್ಯಾಟ್ ಇದೆ, ನೀವು ಯಾವ ಭಾಗದಿಂದ ತಗೋತೀರಾ ಅಂತ. ನೀವು ಗೋಟ್ ಮೀಟ್ ಏನಾದರೂ ತಗೊಂಡ್ರೆ, ಅದು ಎಸ್ಪೆಷಲಿ ಹೈಂಡ್ ಲೆಗ್ಸಿಂದ, ಅಂದರೆ ಹಿಂದೆ ಕಾಲು ಭಾಗದಲ್ಲಿ ತಗೊಂಡ್ರೆ ನಿಮಗೆ ಅದರಲ್ಲಿ ಫ್ಯಾಟ್ ಪ್ರಮಾಣ ತುಂಬ ಕಮ್ಮಿ ಇರುತ್ತೆ, ಪ್ರೋಟೀನ್ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ನಿಮಗೆ ಜಿಂಕ್ ಸಿಗುತ್ತೆ, ಸೆಲೆನಿಯಮ್ ಸಿಗುತ್ತೆ, ವೈಟಮಿನ್ಸ್, ಮಿನರಲ್ಸ್ ತುಂಬ ಜಾಸ್ತಿ ಇರೋದ್ರಿಂದ ಇಟ್ ಇಸ್ ಅ ವೆರಿ ಗುಡ್ ಶೇಷ. ನಲ್ಲಿ ಮೂಳೆ. ಮೂಳೆನು ಅಬೌಟ್ 8. ವೈ ಸರ್, ಯಾಕೆ ಅದನ್ನ ಸಜೆಸ್ಟ್ ಮಾಡ್ತೀರಾ? ಲೈಕ್ ಐ ಸೆಡ್, ನಲ್ಲಿ ಮೂಳೆನಲ್ಲಿ ಮೂಳೆನೂ ಸಹ ಇರೋದ್ರಿಂದ ಮೂಳೆದು ಬ್ರಾತು ಸಹ ಬಿಡುತ್ತೆ. ಸೊ ಅದರಿಂದ ನಿಮಗೆ ಕೊಲಾಜಿನು ಸಹ ಚೆನ್ನಾಗಿ ಸಿಗುತ್ತೆ ಬಾಡಿಗೆ. ಸೊ ಕೊಲಾಜಿನ್ ಇಂದ ನಿಮ್ಮ ಟೆಂಡನ್ಸ್, ಲಿಗಮೆಂಟ್ಸ್, ಅದರ ರಿಪೇರ್ಗೆ, ರಿಕವರ್ಗೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸೊ ಹಾಗಾಗಿ ಇಟ್ ಇಸ್ ಅ ಗುಡ್ ಸೋರ್ಸ್. ಟೀ ಕಾಫಿ. 10. ಅಂದ್ರೆ ಶುಗರ್ ಆಡ್ ಮಾಡೋದಿಲ್ಲ. ಕಾಫಿ ಅಂತ ಅಂದ್ರೆ ಐ ಆಮ್ ಟಾಕಿಂಗ್ ಅಬೌಟ್ ಕೆಫಿನ್. ಎಸ್ಪೆಷಲಿ ಐ ಆಮ್ ಟಾಕಿಂಗ್ ಅಬೌಟ್ ಬ್ಲ್ಯಾಕ್ ಕಾಫಿ. ಬ್ಲ್ಯಾಕ್ ಕಾಫಿ ಈಸ್ ಅ ವೆರಿ ಗುಡ್, ನಿಮಗೆ ಕಾಗ್ನಿಷನ್ಗೂ ಸಹ ಇಟ್ಸ್ ಅ ವೆರಿ ಗುಡ್ ಥಿಂಗ್, ಆ್ಯಂಡ್ ಟು ಕೀಪ್ ಯು ಅಲರ್ಟೆಡ್, ಟು ಕೀಪ್ ಯು ಎನರ್ಜೈಸ್ಡ್. ಸೊ ಫಾರ್ ಆಲ್ ಆಫ್ ದೋಸ್ ಥಿಂಗ್ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಆ್ಯಂಡ್ ನೀವು ಯಾವುದೇ ಒಂದು ಪ್ರೀ ವರ್ಕೌಟ್ ಸಪ್ಲಿಮೆಂಟ್ಸ್ನ ನೋಡಿದ್ರು ಸಹ ಅದರಲ್ಲಿ ನಿಮಗೆ ಫಸ್ಟ್ ಆ್ಯಡ್ ಮಾಡೋದೇ ಅದರಲ್ಲಿ ಕೆಫಿನ್ ಎಷ್ಟಿದೆ ಅಂತ. ಏನಕ್ಕೆ ಅಂತಂದರೆ ಕೆಫಿನ್ ಇಸ್ ವಾಟ್ ಕೀಪ್ಸ್ ಯು ಅಲರ್ಟೆಡ್, ಕೀಪ್ಸ್ ಯು ಅವೇಕ್, ಕೀಪ್ಸ್ ಯು ಪುಷಿಂಗ್. ಸೊ ಹಾಗಾಗಿ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಅಂದ್ರೆ ನಿಮ್ಮ ಪ್ರಕಾರ ಬ್ಲ್ಯಾಕ್ ಕಾಫಿ ಕುಡಿದ್ರೆ ಫ್ಯಾಟ್ ಲಾಸ್ ಆಗುತ್ತೆ ಅಂತನಾ? ಫ್ಯಾಟ್ ಲಾಸ್ ಆಗುತ್ತೆ ಅಂತಲ್ಲ, ಬಟ್ ಅಲ್ಲ, ಪ್ರೋಸೆಸ್ ಏನ್ ಮಾಡ್ತಾ ಇದ್ದೀರಾ ಅದನ್ನ ನಿಮ್ಗೆ ಟೈರ್ಸಮ್ ಮಾಡಿಸೋದಿಲ್ಲ. ಇಟ್ ಇಸ್ ಈಸಿಯರ್. ಇವಾಗ ಮತ್ತೆ ಇನ್ನೊಂದೇನಂತ ಅಂದ್ರೆ, ಈಗಿನ ಇದರಲ್ಲಿ ತುಂಬಾ ಜನ ಹೇಳ್ತಾರೆ, ಮುಂಜಾನೆ ಎದ್ದ ತಕ್ಷಣ ನೀವು ಬಿಸಿ ನೀರಿನಲ್ಲಿ ಜೀರಿಗೆ ಹಾಕಿ ಕುಡಿದ್ರೆ, ಆಮೇಲೆ ಚಿಯಾ ಸೀಡ್ಸ್ ಕುಡಿದ್ರೆ, ಅದೊಂದು ತುಂಬಾ ಇವಾಗ ಸಿಕ್ಕಾಪಟ್ಟೆ ಇದನ್ನ ಆಗ್ತಾ ಇದೆ. ನಿಜಾನ ಅದು? ಅಂದ್ರೆ ಏನಕ್ಕೆ ಕುಡಿತಾ ಇದೀವಿ ಅಂತ ನೋಡ್ಬೇಕು. ಅದರಿಂದ ಫ್ಯಾಟ್ ಲಾಸ್ ಆಗುತ್ತೆ ಅಂದ್ರೆ ಖಂಡಿತ ಫ್ಯಾಟ್ ಲಾಸ್ ಆಗೋದಿಲ್ಲ ಅದರಲ್ಲಿ. ಬಟ್ ಅದರಿಂದ ಏನಾಗುತ್ತೆ, ನೀವು ಬೆಳಿಗ್ಗೆ ಎದ್ದು ಬಿಸಿನೀರಲ್ಲಿ ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಬೋವೆಲ್ ಮೂವ್ಮೆಂಟ್ ಬೆಟರ್ ಆಗುತ್ತೆ. ಸೊ ಅದರಿಂದ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಎಲ್ಲ ರಿಡ್ಯೂಸ್ ಆಗುತ್ತೆ. ಅದು ಬಿಟ್ಟು ನೀವು ಬಿಸಿನೀರು ಬೆಳಿಗ್ಗೆ ಕುಡಿದಾಕ್ಷಣ ಅಥವಾ ಬಿಸಿನೀರಿಗೆ ನಿಂಬೆಹಣ್ಣು ಹಾಕೊಂಡು ಕುಡಿದಾಕ್ಷಣ ಫ್ಯಾಟ್ ಲಾಸ್ ಅಂತೂ ಖಂಡಿತ ಆಗುತ್ತೆ. ಓಕೆ. ಇನ್ನೊಂದೇನಂತ ಅಂದ್ರೆ ಸರ್, ಇವಾಗಿನ ಜನರೇಷನ್ ಜೆನ್ಸಿ ಕಿಡ್ಗಳು ಹೆಂಗೆ ಅಂತ ಅಂದ್ರೆ,
ಲೈಕ್ ಹೆಲ್ದಿ ಫುಡ್ ತಿನ್ನೋದಕ್ಕಿಂತ ಜಾಸ್ತಿ ಜಂಕ್ ಫುಡ್ಗಳಿಗೆ ಅಡಿಕ್ಟ್ ಆಗಿದ್ದಾರೆ. ಬಟ್ ಅವರಿಗೆ ಇದನ್ನ ಜಂಕ್ ಫುಡ್ಡನ್ನ ಕಟ್ ಮಾಡಬೇಕು. ಬಟ್ ಅದೇ ಥರ ಆ ಫುಡ್ಡಿಗೆ ಟೇಸ್ಟ್ ಆಗೋ ಥರ ಇನ್ನೊಂದು ಫುಡ್ಡನ್ನ ನೀವು ಸಜೆಸ್ಟ್ ಮಾಡಬೇಕು. ನಾನು ಅದನ್ನ ಹೇಳ್ತೀನಿ ಜಂಕ್ ಫುಡ್ನ ಅದೇ ಥರ ಟೇಸ್ಟ್ ಇರಬೇಕು. ಸ್ವಲ್ಪ ಚೆನ್ನಾಗಿ ಲೈಕ್ ಅವ್ರಿಗೆ ಒಂದು ಸ್ವಲ್ಪ ತಿನ್ನೋಕ್ಕೆ ಜೆನ್ಸಿ ಕಿಡ್ಗಳಿಗೆ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಸ್ಟೈಲಿಶ್ ಆಗಿ ಫುಡ್ ಬೇಕು ಅಂತ ಇದನ್ನ ಮಾಡ್ತಾರೆ. ಬರ್ಗರ್. ಆಕ್ಚುಲಿ ಬರ್ಗರ್ನ ನೀವು ರಿಪ್ಲೇಸ್ ಮಾಡೋ ಅವಶ್ಯಕತೆ ಇಲ್ಲ. ಬರ್ಗರ್ಗೆ ಏನೇನು ಆ್ಯಡ್ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಳ್ಳಿ. ಈಗ ಯೂಶಲಿ ತುಂಬ ಜನ ಹೊರಗಡೆ ತಿಂದಾಗ ಏನಾಗುತ್ತೆ, ಬರ್ಗರ್ ಮಾಡಬೇಕಾದ್ರೆ ತುಂಬ ಚೀಸ್ ಪ್ಯಾಟಿ, ತುಂಬ ಬಟರಿಂದ ಅದನ್ನು ಮುಳುಗಿಸ್ಬಿಟ್ಟಿರ್ತಾರೆ. ನೀವು ಬಟರ್ನ ತುಂಬ ಜಾಸ್ತಿ ಯೂಸ್ ಮಾಡಿದೆ, ಬರೀ ಬ್ರೆಡ್ ಅಂದರೆ ಬರ್ಗರ್ ಬ್ರೆಡ್ ಏನು ಯೂಸ್ ಮಾಡ್ತೀವಿ, ಬರೀ ಬ್ರೆಡ್ ಮತ್ತು ಒಂದೆರಡು ಪ್ಯಾಟಿ ಮೀಟ್ ಮತ್ತು ಬೇಕಾಗಿರೋವಂಥ ವೆಜಿಟೇಬಲ್ಸ್ ಮತ್ತು ಒಂದೇ ಒಂದು ಸ್ಲೈಸ್ ಚೀಸ್ನ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಅ ವೆರಿ ಗುಡ್ ಡಯಟ್ ಫುಡ್ ಓನ್ಲಿ. ಅಂದ್ರೆ ನಿಮ್ಮ ಪ್ರಕಾರ ಬರ್ಗರ್ ಇಸ್ ಗುಡ್. ಎಲ್ಲಿ ತಿಂತೀರಾ ಅಂತ ನೀವು ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಖಂಡಿತ ಅಲ್ಲ ಮತ್ತೆ ಅದ್ರಲ್ಲಿ ಫುಲ್ಲಿ ಪೊಟ್ಯಾಟೋನೇ ಹಾಕಿರ್ತಾರೆ. ಹಾಗಾಗಿ ಎಕ್ಸಾಕ್ಟ್ಲಿ ಅದನ್ನ ಹೇಳಿದ್ದು. ನೀವು ಮನೆಯಲ್ಲಿ ಮಾಡ್ಕೊಂಡಾಗ ಏನಾಗುತ್ತೆ, ನೀವು ಮನೆಯಲ್ಲಿ ಬರೀ ಬ್ರೆಡ್ ಯೂಸ್ ಮಾಡಿಕೊಂಡು ಮನೇಲಿರುವಂಥ ಕ್ಯಾಬೇಜು, ಟೊಮ್ಯಾಟೊ, ಈರುಳ್ಳಿ ಈ ಥರದ್ದು ಯೂಸ್ ಒಂದೆರಡು ಪ್ಯಾಟಿ ಮೀಟ್, ಚಿಕನ್ ಇರ್ಬೋದು ಅಥವಾ ಮಟನ್ ಇರ್ಬೋದು, ಮೀಟ್ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಇಟ್ ವಿಲ್ ಬಿ ಟೇಸ್ಟಿಯರ್ ಆಸ್ ವೆಲ್ ಆ್ಯಂಡ್ ಇಟ್ ವಿಲ್ ಬಿ ಹೆಲ್ತಿಯರ್ ಆಸ್ ವೆಲ್. ಓಕೆ. ಖಂಡಿತ ನೀವು ಬರ್ಗರ್ ತಿನ್ನೋದಿತ್ತು ಅಂತಂದ್ರೆ ಮನೆಯಲ್ಲಿ ಮಾಡ್ಕೊಂಡು ಖಂಡಿತ ತಿನ್ಬೋದು. ಹೊರಗಡೆ ತಿನ್ಬೇಕಾದ್ರೆ ಆದಷ್ಟು ಹುಷಾರಾಗಿರಿ. ಯಾಕೆ ಅಂತಂದ್ರೆ ಇಟ್ಸ್ ನಾಟ್ ಬಿಕಾಸ್ ಬರ್ಗರ್ ಈಸ್ ಸ್ಪೆಸಿಫಿಕಲಿ ಬ್ಯಾಡ್ ಅಂತ, ಬಟ್ ಬಿಕಾಸ್ ಹೌ ಇಟ್ಸ್ ಪ್ರಿಪೇರ್ಡ್. ಯೂಶಲಿ ಹೊರಗಡೆ ಬರ್ಗರ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಎಷ್ಟಾಗುತ್ತಷ್ಟು ಎಣ್ಣೆ, ಬೆಣ್ಣೆ ಎಲ್ಲ ತುಂಬಾ ತುಂಬಿಟ್ಟಿರ್ತಾರೆ. ಬೇಡದೇ ಇರೋ ಸಾಸಸ್ ಎಲ್ಲ ಸಿಕ್ಕಾಬಡೆ ತುಂಬಿರ್ತಾರೆ. ಸೊ ಇದೆಲ್ಲ ಏನು ಮಾಡುತ್ತೆ, ನಿಮ್ಮ ಓವರ್ ಆಲ್ ಕ್ಯಾಲರೀಸ್ ಹೆಚ್ಚಿಗೆ ಮಾಡುತ್ತೆ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಕೊಲೆಸ್ಟ್ರಾಲ್ನ ತುಂಬ ಹೆಚ್ಚಾಗಿ ಮಾಡುತ್ತೆ. ಸೊ ಅದೊಂದು ರೀಸನ್ಗೆ ಹೊರಗಡೆ ಆದಷ್ಟು ಅವಾಯ್ಡ್ ಮಾಡಿ. ಓಕೆ ಸರ್. ಪಿಜ್ಜಾ ಮನೆಯಲ್ಲಿ ಆರಾಮಾಗಿ ಚಿಕನ್ ರೋಲ್ ಮಾಡ್ಕೋಬೋದು. ಚಿಕನ್ ಹಂಗಾರೆ ನಾನ್ ವೆಜ್ ತಿನ್ನದೇ ಇದ್ದವ್ರಿಗೆ ಎಗ್ ರೋಲ್ ಎಗ್ ರೋಲ್. ಓಕೆ. ಎಗ್ಗು ತಿಂದಿರೋರಿಗೆ ಕ್ಯಾಬೇಜ್ ರೋಲ್, ಕ್ಯಾಬೇಜ್ ಅಂಡ್ ಪನೀರ್ ಬೆಸ್ಟ್. ಫ್ರೆಂಚ್ ಫ್ರೈಸ್ ಮನೆಯಲ್ಲಿ ನೀವು ಅದನ್ನು ಏರ್ ಫ್ರೈಡ್ ಮಾಡ್ಕೋಬೋದು. ಸೊ ಏರ್ ಫ್ರೈಡ್ ಫ್ರೆಂಚ್ ಫ್ರೈಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅದು ಟೇಸ್ಟಿಯಾಗೂ ಇರುತ್ತೆ, ಎಣ್ಣೆ ಬಿದ್ದಿರೋದಿಲ್ಲ, ಸೊ ಫ್ಯಾಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಬಟ್ ಏನು ಅಂತಂದರೆ ನೀವು ಫ್ರೆಂಚ್ ಫ್ರೈಸಲ್ಲಿ ಸ್ವಲ್ಪ ಕಾರ್ಬೋಹೈಡ್ರೇಟ್ ಸೋರ್ಸ್ ಇರೋದ್ರಿಂದ ಕಾರ್ಬ್ಸ್ ಸ್ವಲ್ಪ ಇಂಟೆಕ್ ಜಾಸ್ತಿ ಆಗುತ್ತೆ. ಓಕೆ. ಬಟ್ ಐ ಥಿಂಕ್ ಯು ಕ್ಯಾನ್ ಮ್ಯಾನೇಜ್ ಇಟ್ ವಿತ್ ಸಮಥಿಂಗ್ ಎಲ್ಸ್. ಓಕೆ. ಕಬಾಬ್ ಏರ್ ಫ್ರೈಡ್ ಕಬಾಬ್ ಮನೆಯಲ್ಲೇನೆ ಮಾಡಿ. ಅಲ್ಲ ಮನೆಯಲ್ಲೇ ಹೊರಗಡೆನೂ ತಿನ್ಬೇಕು ಅಂತ ಅಂದಾಗ ಹೊರಗಡೆ ನೀವು ತಿನ್ನಬೇಕು ಕಬಾಬ್ ಅಂತ ಅಂದಾಗ ಕಬಾಬ್ ಬದಲಿಗೆ ತಂದೂರ್ ಐಟಮ್ ಏನಾದ್ರು ತಿನ್ನಿ. ಓಕೆ. ಇವಾಗ ಆಲ್ಮೋಸ್ಟ್ ಡೀಪ್ ಫ್ರೈ ಫುಡ್ಸ್ನ ತುಂಬಾ ಜನ ತಿಂತಾ ಇರ್ತಾರೆ. ಡೀಪ್ ಫ್ರೈ ಫುಡ್ ಎಷ್ಟು ದೇಹಕ್ಕೆ ಒಳ್ಳೇದು? ಮತ್ತೆ ಡೀಪ್ ಫ್ರೈ ಇವಾಗ ಡೀಪ್ ಫ್ರೈ ರೈಸ್ ಆಗಿರ್ಲಿ, ಗೋಬಿ ಮಂಚೂರಿ ಆಗಿರ್ಲಿ, ಪನ್ನೀರ್ ಮಂಚೂರೀಸ್ ಆಗಿರ್ಲಿ, ಅದ್ರ ಬೆಟರ್ ವೈಸ್ ಯಾವುದು ನಾವು ತಿನ್ಬಹುದು? ಡೀಪ್ ಫ್ರೈಡ್ ಯಾವುದೇ ರೀತಿನಲ್ಲೂ ಒಳ್ಳೇದಲ್ಲ. ಮೊದಲನೇದಾಗಿ ಡೀಪ್ ಫ್ರೈಡ್ ತಿನ್ನೋದ್ರಿಂದ ನಮಗೆ ಅನಾವಶ್ಯಕ ಇರುವಂಥ ಈ ಟ್ರಾನ್ಸ್ ಫ್ಯಾಟ್ ಆಗಿರ್ಬೋದು, ಕೊಲೆಸ್ಟ್ರಾಲ್, ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ತುಂಬ ಡೀಪ್ ಫ್ರೈ ಮಾಡೋದ್ರಿಂದ ಫುಡ್ ಅದರ ನ್ಯೂಟ್ರಿಷನ್ನು ಸಹ ಕಳ್ಕೊಳ್ಳುತ್ತೆ. ಸೊ ಈಗ ನೀವೇನಾದರೂ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಚಿಕನ್ ತಿಂತಾ ಇದ್ದೀನಿ ಆದರೆ ಅದನ್ನು ಡೀಪ್ ಫ್ರೈಡ್ ಕಬಾಬ್ ತಿಂತಾ ಇದ್ದೀನಿ ಅಂತಂದರೆ, ನೀವು ನಾರ್ಮಲ್ ಚಿಕನ್ ತಿನ್ನೋವಂಥ ಪ್ರೋಟೀನ್ ಆಗಲಿ ಅಥವಾ ಅದರಿಂದ ಬರುವಂಥ ಬೇರೆ ಮಿನರಲ್ಸ್ ಆಗಲಿ ಖಂಡಿತ ನಿಮ್ಗೆ ಅದರಲ್ಲಿ ಡೀಪ್ ಫ್ರೈಡಲ್ಲಿ ಸಿಗಲ್ಲ. ಯಾಕಂದರೆ ಅದು ಆ ಟೆಂಪ್ರೇಚರಲ್ಲಿ ನೀವು ಅದನ್ನು ಕುಕ್ ಮಾಡಿದಾಗ ಈ ಅಂಶನೂ ಸಹ ಅದು ಕಳ್ಕೊಳ್ತಾ ಹೋಗುತ್ತೆ. ಸೊ ನೀವು ಬರೀ ಫ್ಯಾಟ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರ ಜೊತೆಗೆ ಅದರಲ್ಲಿ ಸಿಗ್ತಾ ಇರುವಂಥ ಬೇರೆ ನ್ಯೂಟ್ರಿಷನ್ಸ್ನು ಸಹ ನೀವು ಕಳ್ಕೊತಾ ಇರ್ತೀರ. ಹೌದು. ಇವಾಗಿನ ಚಿಕ್ಕ ಮಕ್ಕಳು ಸಿಕ್ಕಾಪಟ್ಟೆ ಚಾಕ್ಲೇಟ್ಸಿಗೆ ಅಡಿಕ್ಟ್ ಆಗಿರ್ತಾರೆ. ಅದರಲ್ಲೂ ಕ್ರೀಮ್ ಕೇಕ್ಸ್, ಡೋನಟ್ಸ್ಗೂ. ಅವರಿಗೆ ಬೆಸ್ಟ್ ಯಾವ ಫುಡ್ಡನ್ನ ನೀವು ಸಜೆಸ್ಟ್ ಮಾಡ್ತೀರಾ? ಅದೇ ಟೇಸ್ಟ್ ಇರಬೇಕು, ಅದೇ ಟೇಸ್ಟ್ ಬರೋದಿಲ್ಲ. ಬಟ್ ಬಟ್ ಐ ಥಿಂಕ್ ಸಿಂಪಲ್. ನೀವೇನು ಮಾಡ್ಬೋದು, ಬೇಕಾದರೆ ಡಾರ್ಕ್ ಚಾಕ್ಲೇಟ್ ಬರುತ್ತಲ್ಲ, 90+% ಇರೋವಂಥ ಡಾರ್ಕ್ ಚಾಕ್ಲೇಟ್ನ ನಟ್ಸಲ್ಲಿ ನೀವು ಬೇಕಾದರೆ ಅದನ್ನು ಮೆಲ್ಟ್ ಮಾಡಿ ಅದನ್ನು ಡಿಪಿನ್ ಮಾಡಿಕೊಂಡು ನಟ್ಸ್ನ ತಿನ್ಕೋಬೋದು. ಇಟ್ ವಿಲ್ ಬಿ ಎನ್ ಬೆಟರ್ ಆಪ್ಷನ್. ಡೋನಟ್ಸ್ ಸೇಮ್. ಡೋನಟ್ಸ್ಗೆ ಐ ಡೋಂಟ್ ಥಿಂಕ್ ಡೋನಟ್ಸ್ಗೆ ಯಾವ ಆಪ್ಷನ್ ಇದೆ ಅಂತ. ಐ ಡೋಂಟ್ ಥಿಂಕ್ ದೆರ್ ಇಸ್ ಅನ್ ಆಪ್ಷನ್. ಇಟ್ಸ್ ಬೆಟರ್ ಟು ಸ್ಟೇ ಅವೇ ಫ್ರಮ್ ಆಲ್ ಆಫ್ ದೋಸ್. ಎಸ್. ಐಸ್ ಕ್ರೀಮ್ಗೆ ಈಗ ಐಸ್ ಕ್ರೀಮ್ನ ನೀವು ಆ್ಯಕ್ಚುಲಿ ಮನೆಯಲ್ಲಿ ಯೋಗರ್ಟ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ದು. ರೀಸೆಂಟಾಗಿ ನಾನು ಸುಮಾರು ರೆಸಿಪೀಸ್ ನೋಡಿದೆ ಅದರದ್ದು. ಸೊ ಮನೆಯಲ್ಲೇ ನೀವು ಆರಾಮಾಗೆ ಯೋಗರ್ಟ್, ಈ ಗ್ರೀಕ್ ಯೋಗರ್ಟ್ ಏನು ಬರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಬೇಕಾದ್ರೆ ನೀವು ವೆನಿಲಾ ಎಸೆನ್ಸ್ನ ಅಥವಾ ವೆನಿಲಾ ಇದೇ ಸ್ಟ್ರ್ಯಾಂಡ್ಸೇ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಹೆಚ್ಚು ಕಮ್ಮಿ ನೀವು ಹೊರಗಡೆ ವೆನಿಲಾ ಐಸ್ ಕ್ರೀಮ್ ತಿಂದ ಏನು ಟೇಸ್ಟ್ ಬರುತ್ತೆ, ಹೆಚ್ಚು ಕಮ್ಮಿ ನೀವು ಅದನ್ನೇ ಮನೇಲಿ ಮಾಡ್ಕೋ. ಬೆಸ್ಟ್. ಸರ್ ಇವಾಗ ಶುಗರ್ ಬದಲಿ ಜಾಸ್ತಿ ಜನ ಶುಗರ್ ಫ್ರೀನ ಯೂಸ್ ಮಾಡ್ತಾ ಇದ್ದಾರೆ. ಶುಗರ್ ಫ್ರೀ ಶುಗರ್ ಫ್ರೀನ ಟೀಗೆ, ಕಾಫಿಗೆ, ಆಲ್ಮೋಸ್ಟ್ ಎಲ್ಲ ಫುಡ್ಸ್ಗೆ. ಅದು ಎಷ್ಟು ಅಂದ್ರೆ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಇರುತ್ತಾ ಶುಗರ್ ಫ್ರೀ? ಏನ್ ಶುಗರ್ ಇರೋದೇ ಇಪ್ಪ. ಸೊ ಶುಗರ್ ಫ್ರೀ ಅಂದರೆ ಈಗ ಶುಗರ್ ಫ್ರೀನಲ್ಲಿ ಎಸ್ಪೆಷಲಿ ಸ್ಟಿವಿಯಾ ಆ್ಯಡ್ ಮಾಡ್ತಾರೆ.
ಈಗ ಸುಮಾರು ಬಂದಿದ್ದಾವೆ ಸ್ವೀಟ್ನರ್ಸು, ಆರ್ಟಿಫಿಷಿಯಲ್ ಸ್ವೀಟ್ನರ್ಸು, ಮಾಂಕ್ ಫ್ರೂಟಲ್ಲಿ ಬಂದಿದೆ. ಸೊ ಸ್ಟಿವಿಯಾನಲ್ಲಿ ಎಸ್ಪೆಷಲಿ ಏನಾಗುತ್ತೆ ಅಂತಂದರೆ ಶುಗರ್ಗಿನ್ನ ಸ್ಟಿವಿಯಾ 100 ಟೈಮ್ಸ್ ಮೋರ್ ಸ್ವೀಟ್ ಇದೆ. ಸಿಹಿ ಜಾಸ್ತಿ ಅನಿಸುತ್ತೆ, 100 ಪಟ್ಟಷ್ಟು ಜಾಸ್ತಿ ಸಿಹಿ ಅನಿಸುತ್ತೆ. ಆದರೆ ಅದರಲ್ಲಿರೋವಂಥ ಕ್ಯಾಲರೀಸ್ ಇಲ್ಲ, ಮತ್ತು ಅದರ ಥರ ನಮ್ಮ ಇನ್ಸುಲಿನ್ನ ರೈಸ್ ಮಾಡಿಸೋದಿಲ್ಲ. ಸೊ ಹಾಗಾಗಿ ಸ್ಟಿವಿಯಾ ಇಸ್ ಅ ಬೆಟರ್ ಆಪ್ಷನ್. ಬಟ್ ಸ್ಟಿವಿಯಾನ ನಿಮ್ಗೆ ಆಲ್ರೆಡಿ ಏನಾದರೂ ಗಟ್ ಇಶ್ಯೂಸ್ ಇದೆ, ಹೊಟ್ಟೆ ಇಶ್ಯೂಸ್ ಎಲ್ಲ ಇದೆ ಅಂತಂದರೆ ಸ್ಟಿವಿಯಾ ಯೂಸ್ ಮಾಡದೇ ಇರೋದು ವಿಲ್ ಬಿ ಎನ್ ಬೆಟರ್ ಆಪ್ಷನ್. ಯೂಸ್ ಮಾಡ್ದಲೇ ಇರಿ ಅದನ್ನು. ಅಲ್ಲ ಅದು ಮೇನ್ಲಿ ಯಾವ್ದ್ಯಾವ್ದಕ್ಕೆ ನಾವು ಯೂಸ್ ಮಾಡ್ಬೇಕಾಗತ್ತೆ, ಬಟ್ ಎಲ್ಲದಕ್ಕೂ ಕೂಡ ಯೂಸ್ ಆಗಲ್ಲ. ಅಲ್ಲ, ಈಗ ಯೂಶಲಿ ಏನಾಗುತ್ತೆ, ನೀವು ಕಾಫಿ ಟೀ ಕುಡಿಯೋಂಥವ್ರಾಗಿದ್ದು ನಿಮಗೆ ಕಾಫಿ ಟೀಗೆ ಸಕ್ಕರೆ ಬೇಕೇ ಬೇಕು ಅಂತಂದರೆ ಸಕ್ಕರೆ ಬದಲಿಗೆ ಒಂದು ಸ್ವಲ್ಪ ಸ್ಟಿವಿಯಾ ಹಾಕೊಳ್ಳೋದ್ರಿಂದ ಇಟ್ ವಿಲ್ ಬಿ ಎನ್ ಬೆಟರ್ ಆಪ್ಷನ್. ಓಕೆ ಸರ್, ಇವಾಗ ಇನ್ನೊಂದು ಸ್ವಲ್ಪ ಫೋಟೋಸ್ ತೋರಿಸ್ತೀನಿ. ಆ ಫೋಟೋಸ್ ನಮ್ಮ ಹೆಲ್ತಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಬೇಕು. ಲೈಕ್ ಇದು ಆಕ್ಚುಲಿ ಜೇನುತುಪ್ಪ ಇಂಪಾರ್ಟೆಂಟ್ ಎಷ್ಟು ಬೆನಿಫಿಟ್ ಅಷ್ಟೇ ಎಷ್ಟು ಅನ್ಬೆನಿಫಿಟ್ ಅಂತ ಹೇಳಿ. ಬೆನಿಫಿಟ್ ಇನ್ ದ ಸೆನ್ಸ್, ಜೇನುತುಪ್ಪ ಅಂದ ಕ್ಷಣಕ್ಕೆ ಜೇನುತುಪ್ಪನ ನಾವು ಸಕ್ಕರೆ ಜೊತೆ ರೀಪ್ಲೇಸ್ ಮಾಡಿಬಿಟ್ರೆ ಸಾಕು, ಸಾರ್ಟೆಡ್ ಅಂತ ಅನ್ಕೊಳ್ಳೋದು ತಪ್ಪು. ನಿಮಗೆ ಎರಡರಲ್ಲೂ ಸಹ ಇನ್ಸುಲಿನ್ ಸೇಮ್ ಲೆವೆಲಲ್ಲಿ ಸ್ಪೈಕ್ ಆಗುತ್ತೆ. ನಿಮಗೆ ಎರಡರಲ್ಲೂ ಸಹ ಪ್ರಿಟಿ ಸಿಮಿಲರ್ ಕ್ಯಾಲರಿ ಸಿಗುತ್ತೆ. ಇನ್ನು ಜೇನುತುಪ್ಪದಲ್ಲಿ ನಮಗೆ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಸಿಗುತ್ತೆ ಅಂತ ಅನ್ಕೊಂತೀವಿ, ಬಟ್ ಅದು ಎಷ್ಟು ಮಿನಿಸ್ಕ್ಯೂಲ್ ಆಗಿರುತ್ತೆ ಅಂತ ಅಂದರೆ ಪ್ರಾಕ್ಟಿಕಲಿ ದಟ್ ವೋಂಟ್ ಮೇಕ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಎಸ್, ನಿಮಗೆ ಅದು ಪ್ರಾಕ್ಟಿಕಲಿ ಡಿಫ್ರೆನ್ಸ್ ಮಾಡದಿದ್ದಾಗ ನೀವು ಅದನ್ನು ಇದರಿಂದ ಬರ್ತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ, ಇದರಲ್ಲಿ ಒಂದು ಸ್ವಲ್ಪ ಟ್ರೇಸಸ್ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದನ್ನು ಹೆಚ್ಚಿಗೆ ತಿನ್ನೋದ್ರಿಂದ ಯು ವಿಲ್ ಬಿ ಹಾರ್ಮಿಂಗ್ ಯೋರ್ ಸೆಲ್ಫ್. ಸೊ ಜೇನುತುಪ್ಪ ಆಲ್ದೋ ಇಟ್ಸ್ ಅ ಬೆಟರ್ ಆಪ್ಷನ್ ದನ್ ಶುಗರ್, ಅದನ್ನು ಸಹ ಆದಷ್ಟು ಅವಾಯ್ಡ್ ಮಾಡಿ. ಅವಾಯ್ಡ್ ಅನ್ನೋದಕ್ಕಿಂತ ಎಷ್ಟು ಬೇಕು ಅಷ್ಟು ಮಾತ್ರ ಬಳಕೆ ಮಾಡಿ. ಮತ್ತೆ ಬಿಸಿನೀರಲ್ಲಿ ಜೇನುತುಪ್ಪ ಹಾಕಿ ಕುಡೀರಿ ಅಂತ ಹೇಳ್ತಿರ್ತಾರೆ ಸಿಕ್ಕಾಪಟ್ಟೆ ಜನ, ಅದು ಕೇಳ್ತಾ ಇರ್ತೀವಿ ನಾವು ಕೂಡ. ನಿಜವಾಗ್ಲೂ ಅದು ಒಳ್ಳೇದಾ? ಯಾವುದಕ್ಕೆ ಒಳ್ಳೆಯದು ಅಂತ ನಾ ಹೇಳ್ದಂಗೆ, ಅದರಿಂದ ನಿಮಗೆ ಖಂಡಿತ ಫ್ಯಾಟ್ ಲಾಸ್ ಆಗೋದಿಲ್ಲ. ಅದರಿಂದ ಏನಾಗುತ್ತೆ ಅಂದರೆ ಬೆಳಿಗ್ಗೆ ಹೊತ್ತು ನಿಮಗೆ ಸ್ವಲ್ಪ ಎನರ್ಜಿ ಸಿಗುತ್ತೆ, ಯಾಕೆಂದರೆ ಇಟ್ ಇಸ್ ಅ ಕ್ವಿಕ್ ಅಬ್ಸಾರ್ಬಿಂಗ್ ಶುಗರ್. ಸೊ ಅದನ್ನು ಕುಡಿಯೋದ್ರಿಂದ ಎನರ್ಜಿ ಬೇಗ ಸಿಗುತ್ತೆ. ಆ್ಯಂಡ್ ಬಿಸಿನೀರು ಜೊತೆ ಅದಿರೋದ್ರಿಂದ ನಿಮ್ಮ ಬೋವಲ್ ಮೂಮೆಂಟ್ ಈಸಿ ಆಗುತ್ತೆ, ಬೆಟರ್ ಆಗುತ್ತೆ. ಸೊ ಎಸ್. ಆ ರೀತಿನಲ್ಲಿ ಅದು ಅಡ್ವಾಂಟೇಜ್. ಬಿಟ್ಟರೆ ಅದರಿಂದ ಬೇರೆ ಏನೇನೋ ಬೆನಿಫಿಟ್ಸ್ ಇದೆ ಅನ್ನೋದೆಲ್ಲ ಏನೂ ಇಲ್ಲ. ಚಿಯಾ ಸೀಡ್ಸ್. ಚಿಯಾ ಸೀಡ್ಸ್ ಇಟ್ಸ್ ಅ ವೆರಿ ಗುಡ್ ಸೋರ್ಸ್. ಇಟ್ ಇಸ್ ಅ ವೆರಿ ಗುಡ್ ಸೋರ್ಸ್ ಫಾರ್ ಫೈಬರ್. ಸೊ ನೀವು ಒಂದು ವೇಳೆ ತರಕಾರಿ ಅಥವಾ ಹಣ್ಣಲ್ಲಿ ಫೈಬರ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂತಂದರೆ ಇಟ್ ವಿಲ್ ಬಿ ಅ ಗುಡ್ ಸೋರ್ಸ್. ಆಮೇಲೆ ಇದರಲ್ಲಿ ಸ್ವಲ್ಪ ಒಮೆಗಾ 3ನೂ ಸಹ ಇರುತ್ತೆ. ನಾಟ್ ಅಟ್ ವೆರಿ ಹೈ ಎಕ್ಸ್ಟೆಂಟ್, ಬಟ್ ಸ್ವಲ್ಪ ಒಮೆಗಾ 3ನೂ ಸಹ. ಇದನ್ನ ಜಾಸ್ತಿ ಆಕ್ಚುಲಿ ವಾಟರ್ ಅಲ್ಲಿ ಹಾಕಿ ಕುಡಿತಾರೆ, ಆಮೇಲೆ ನಾರ್ಮಲ್ ಆಗಿ ವಾಟರಲ್ಲಿ ಹಾಕ್ತಾರೆ, ಅಥವಾ ನೀವು ಯಾವ್ದಾದ್ರು ಫುಡ್ ಐಟಮ್ಸ್ ಮಾಡ್ಕೊತಾ ಇದ್ರೆ ಅದ್ರ ಮೇಲ್ಗಡೆನೂ ಸಹ ಸ್ಪ್ರಿಂಕಲ್ ಮಾಡ್ಕೊತಾರೆ. ಓಕೆ ಸರ್. ಮಿಲ್ಕ್. ಮಿಲ್ಕ್ ಫಾರ್ ಯುವರ್ ವೈಟಮಿನ್ಸ್, ನಿಮ್ಮ ಪ್ರೋಟೀನ್ ರಿಕ್ವೈರ್ಮೆಂಟ್ಗೆ ಇಟ್ಸ್ ಅ ವೆರಿ ಗುಡ್ ಸೋರ್ಸ್. ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ಗೆ ಏನಾದರೂ ಒಂದು ವೇಳೆ ಅದನ್ನು ಕುಡಿಯೋದ್ರಿಂದ ಯಾವ್ದಾದ್ರು ಅಲರ್ಜೀಸ್ ಇದೆ ಅಥವಾ ನೀವೇನಾದ್ರು ಲ್ಯಾಕ್ಟೋಸ್ ಇಂಟಾಲರೆಂಟ್ ಆಗಿದ್ರೆ ಇಟ್ ವೋಂಟ್ ಬಿ ಅ ಗುಡ್ ಆಪ್ಷನ್ ಫಾರ್ ಯು. ಇಲ್ಲ ಅಂತಂದ್ರೆ ಅಲ್ಲ, ಮತ್ತೆ ಹಾಲು ಕುಡಿದ್ರು ಫ್ಯಾಟ್ ಆಗ್ತಾರೆ ಅನ್ನೋದು ಅದು ತಪ್ಪು ಕಲ್ಪನೆ ಅಥವಾ ನಿಜವಾಗ್ಲೂ? ಇಲ್ಲ, ಫ್ಯಾಟ್ ಆಗೋದು ಯಾವುದೇ ಒಂದು ಪದಾರ್ಥನ ತಿನ್ನೋದ್ರಿಂದ ಅಲ್ಲ, ನಮ್ಮ ಓವರ್ ಆಲ್ ಕ್ಯಾಲರಿ ಇಂಟೇಕ್ ಏನಿರುತ್ತೆ ದಿನಕ್ಕೆ. ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಓವರ್ ಆಲ್ 2000 ಕ್ಯಾಲರೀಸ್ ರಿಕ್ವೈರ್ಮೆಂಟ್ ಇದ್ದು ನೀವು ಪ್ರತಿದಿನ 2500 ಕ್ಯಾಲರೀಸ್ನ ತಿಂತಾ ಹೋದರೆ ಸೊ ಆಬ್ವಿಯಸ್ಲಿ ನೀವು ಫ್ಯಾಟ್ ಆಗ್ತೀರಾ. ಅದೇ 2000 ಕ್ಯಾಲರೀಸ್ನೇ ನೀವು ಈ ಹಾಲು ಕುಡಿಯೋದ್ರಿಂದ ಆಗಿರ್ಬೋದು, ಅಥವಾ ನೀವೇನು ಹೇಳಿದ್ರಲ್ಲ ಬೇರೆ ಐಟಮ್ಗಳು, ಸೊ ಅದನ್ನೆಲ್ಲ ತಿನ್ನೋದ್ರಿಂದ ಅದನ್ನೆಲ್ಲ ತಿಂದು ನೀವು 2000 ಕ್ಯಾಲರೀಸ್ ಒಳಗಡೆ ಇದ್ದರೆ ಖಂಡಿತ ದಪ್ಪ ಆಗೋದಿಲ್ಲ. ಓಕೆ. ಇದು ಕರ್ಡ್. ಕರ್ಡ್ ಇಟ್ಸ್ ಅ ವೆರಿ ಗುಡ್ ಪ್ರೋಬಯೋಟಿಕ್. ಅದರಲ್ಲೂ ಸಹ ಪ್ರೋಟೀನು ಸಹ ಸಿಗುತ್ತೆ. ಸೊ ಇದನ್ನು ಸಹ ಖಂಡಿತ use ಮಾಡಿ. ದಟ್ ಒನ್ ಲೈಕ್ ಇದು ಏನಂತಾರೆ ಇದಕ್ಕೆ ನನಗೆ ಗೊತ್ತು. ಓಟ್ಸ್ ಐ ಥಿಂಕ್ ಫ್ರೂಟ್ ಸಲಾಡ್ಸ್ ಅಂಡ್ ಓಟ್ಸ್. Oats is a very good source of carbohydrates. ಒಂದು ಏನಕ್ಕೆ ಅಂತಂದರೆ ಇಟ್ಸ್ ಅ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ಇಟ್ ಟೇಕ್ಸ್ ಮಚ್ ಟೈಮ್ ಟು ಗೆಟ್ ಡೈಜೆಸ್ಟೆಡ್. ಅದರ ಫೈಬರ್ ಅಂಶನೂ ಜಾಸ್ತಿ ಇರುತ್ತೆ. ಸೊ ಬೆಳಿಗ್ಗೆ ನೀವು ಅದನ್ನು ತಿನ್ನೋದ್ರಿಂದ ತುಂಬ ಜಾಸ್ತಿ ಹೊತ್ತು ಹೊಟ್ಟೆ ತುಂಬ್ದಂಗೆ ಇರುತ್ತೆ, ಬೇಗ ಹಸುವಾಗೋದಿಲ್ಲ. ಆ್ಯಂಡ್ ಫೈಬರ್ ತುಂಬ ಚೆನ್ನಾಗಿರೋದ್ರಿಂದ ನಿಮ್ಮ ಡೈಜೆಷನು ಸಹ ಬೆಟರ್ ಆಗುತ್ತೆ. ಇದು ಎಗ್. 10 on 10 ಫಾರ್ ಎಗ್ಸ್. ಸೊ ಮತ್ತೆ ಎಲ್ಲೋ ಪಾರ್ಟ್ ತಿನ್ನೋದ್ರಿಂದನೂ ಕೂಡ ಫ್ಯಾಟ್ ಅಂತ ಹೇಳ್ತಾರೆ. ಇಲ್ಲ, ಎಲ್ಲೋ ಪಾರ್ಟಲ್ಲಿ ಫ್ಯಾಟ್ ಇರುತ್ತೆ, ಬಟ್ ಮೊಟ್ಟೆ ಎಷ್ಟು ಒಳ್ಳೆಯದು ಅಂತ ಅಂದರೆ ಮೊಟ್ಟೆಯಷ್ಟು ಮೋಸ್ಟ್ ನ್ಯೂಟ್ರಿಷನಲಿ ಡೆನ್ಸ್ ಫುಡ್ ಪ್ರಪಂಚದಲ್ಲೇ ಯಾವುದೂ ಇಲ್ಲ. ₹6ಗೆ ನಿಮಗೆ ಆಲ್ಮೋಸ್ಟ್ 6 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಅದು ಕಂಪ್ಲೀಟ್ ಅಮೈನೋ ಪ್ರೊಫೈಲ್ ಇರೋವಂಥ ಪ್ರೋಟೀನ್. ಜೊತೆಗೆ ನಿಮಗೆ ಅದರಲ್ಲಿ ಇರೋವಂಥ ಕೋಲಿನ್, ಸೆಲೆನಿಯಮ್ ಎಲ್ಲ ಏನಿದೆ, ಆಮೇಲೆ ವೈಟಮಿನ್ ಎ, ಡಿ, ಇ ಎಲ್ಲ ನಿಮಗೆ ಮೋಸ್ಟ್ಲಿ ಆ ಕ್ವಾಂಟಿಟಿನಲ್ಲಿ ಬೇರೆ ಇನ್ನೆಲ್ಲೂ ಸಿಗಲ್ಲ. ಇನ್ನು ಕೋಲಿನ್, ಅದರಲ್ಲಿ ಏನು ಕೋಲಿನ್ ಸಿಗುತ್ತೆ ಅದು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಬ್ರೈನ್ ಹೆಲ್ತ್ ಆ್ಯಂಡ್ ಕಾಗ್ನಿಷನ್. ಓಕೆ. ಬ್ರೋಕೊಲಿ. ಬ್ರೊಕೊಲಿ ಇಟ್ಸ್ ಅ ವೆರಿ ಟೇಸ್ಟಿ ಆ್ಯಂಡ್ ಅ ಗುಡ್ ಸೋರ್ಸ್ ಆಫ್ ಫೈಬರ್. ಸೊ